ಒಂದು ವಾರದಿಂದ ಒಂದು ಸಣ್ಣಗೆ ಒಂದು ಹೋಮ್ವರ್ಕ್ ತಗೊಳ್ತಾ ಇದ್ದಾರೆ, ಮತ್ತೆ ಬಿಡ್ತಾರೆ, ಮತ್ತೆ ತಗೊಳ್ತಾ ಇದ್ದಾರೆ, ಮತ್ತೆ ಬಿಡ್ತಾರೆ. ಯಾವ್ದು ಹೇಳಿ? ಶ್ವಾಸವನ್ನ ಗಮನಿಸಿ. ಏನದು? ಇಲ್ಲಿವರೆಗೆ ಅದನ್ನೇ ಮಾಡ್ಕೊಂಡು ಬಂದಿದೆ, ಮತ್ತಿನ್ನೇನು? ನಿಮ್ಗೆ ಒಂದು ಸೂಕ್ಷ್ಮತೆಯನ್ನ ಅನುಭವಿಸಿ ಅಂತ ಹೇಳಿ. ನೋಡಿ, ಮಗು ಹುಟ್ಟಿದ ತಕ್ಷಣ, ನಾವು ಹುಟ್ಟಿದ ತಕ್ಷಣ ಮೊದಲು ಅಳುವಿನ ಮೂಲಕ ಉಚ್ಛ್ವಾಸ ನಿಶ್ವಾಸ ಮಾಡೋದು. ಇಲ್ಲ ಅಂದ್ರೆ ಈ ಫಿಸಿಕಲ್ ಬಾಡಿಗೆ ನಮ್ಮ ಸೋಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ನಾವೇನಿದೀವೋ, ಈಗ ಏನ್ ಮಾತಾಡ್ತಾ ಇದೀವೋ, ನಮ್ಮ ಹೆಸರು, ಕುಲ, ಗೋತ್ರ, ಜಾತಿ, ID ಕಾರ್ಡು ಏನೇನ್ ಇಟ್ಕೊಂಡಿದೀವೋ, ಇದನ್ನ ಇಟ್ಕೊಂಡ್ ಬಂದಂತ ಈಗ ಇರೋ ಫಿಸಿಕಲ್ ಬಾಡಿಗೆ ನಾವು ಕನೆಕ್ಟ್ ಆಗಿದೀವೋ ಅದು ಆಗ್ತದೆ. ಸಪೋಸ್ ಆಗಿರದೇ ಇದ್ರೆ ಇಮ್ಯಾಜಿನ್ ಮಾಡಿ ನೋಡಿ, ಇಮ್ಯಾಜಿನ್ ಮಾಡಿ. ಜನ್ಮ ಸಿಗ್ತಿರ್ಲಿಲ್ಲ, ಜನ್ಮ ಸಿಗದೆ ಇದ್ರೆ ಮತ್ತೆ ಅಲ್ಲೇ ವಾಪಸ್ ಹೋಗಿ ಮತ್ತೆ ಅಲ್ಲೇ ಡಿಸೈನ್ ಮಾಡಿ, ಮತ್ತೆ ಇನ್ನೊಂದು ಬಾಡಿ ಸಿಗೋವರೆಗೂ ಮತ್ತೆ ಅಲ್ಲೇ ವೇಟ್ ಮಾಡಿ, ಮತ್ತೆ ಇನ್ನೊಂದು ಬಾಡಿ ಸಿಕ್ಮೇಲೆ ಆ ಉಸಿರಿನ ಮೂಲಕ ಕನೆಕ್ಟ್ ಆಗಿ ಬಾಡಿಗೆ ಬರೋದು. ಎಷ್ಟು ಜನ್ಮದಲ್ಲಿ ಫೇಲ್ ಆದ್ರೂ ಚಿಂತೆ ಇಲ್ಲ, ಒಂದಾದ್ರೂ ಜನ್ಮದಲ್ಲಿ ಉಸಿರಿನ ಮೂಲಕ ಕನೆಕ್ಟ್ ಆಗಿ ಬರಲೇಬೇಕು. ಅಂದರೆ ನಾವು, ನೀವು ಇರುವಂತಹ ಈ ದೇಹವನ್ನ ನಮ್ಮ ಕನೆಕ್ಟ್ ಆಗಿರುವಂತಹ ಆತ್ಮ ಏನಿದೆಯೋ ಅದು ಆಯ್ಕೆ ಮಾಡ್ಕೊಂಡು ಬಂದಿದೆ, ಅದು ಚೂಸ್ ಮಾಡಿದೆ. ಇದೇ ದೇಹದಲ್ಲಿ ನಾನಿರ್ತೀನಿ ಅಂತ. ಕ್ಲಿಯರ್ ಆಯ್ತಾ ಮಾಸ್ಟರ್ಸ್? ಇಲ್ಲ ನೀವು ರೆಸ್ಪಾನ್ಸ್ ಮಾಡಿದ್ರೆ ಇನ್ನೊಂಚೂರು ಮುಂದೆ ಹೋಗ್ಬೋದು. ನೋಡ್ಕೊಳ್ಳಿ, ಈ ಫಿಸಿಕಲ್ ಬಾಡಿನಲ್ಲಿ ನಾವು ಕ್ಲಿಕ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ಉಳ್ಕೊಂಡಿದ್ದೀವಿ. ಓಕೆನಾ? ಸರಿ, ಈಗ ಫಿಸಿಕಲ್ ಬಾಡಿನಲ್ಲಿ ಕ್ಲಿಕ್ ಮಾಡ್ಕೊಂಡು ಅಷ್ಟಕ್ಕೆ ಉಳ್ಕೊಂಡಿದೀವ? ಇಲ್ಲ. ನಾನು ಸುಮಾರು 26 ವರ್ಷದ ಹಿಂದೆ, ನೀವು ನಿಮ್ಗೆ ಯಾವಾಗ ನೆನ್ಪು ಮಾಡ್ಕೊಳ್ಳಿ, ಧ್ಯಾನ ಕನೆಕ್ಟ್ ಆಗಿರೋದು ಕೋವಿಡ್ ನಂತರ, ಕೋವಿಡ್ ಮುಂಚೆ. ಇಲ್ಲ ಸರ್, ನನಗೂ 20 ವರ್ಷ ಆಯ್ತು, ನನಗೂ 25 ವರ್ಷ ಆಯ್ತು, ಎಲ್ಲ ನೆನ್ಪು ಮಾಡ್ಕೊಳ್ಳಿ. ಅವತ್ತು ಯಾರೋ ಒಬ್ರು ನಿಮ್ಗೆ ಇಲ್ಲ ಇದೊಂದು ಒಳ್ಳೆ ಕೆಲಸ ಇದೆ ಮಾಡಿ ಅಂತ ಪ್ರೇರಣೆ ಕೊಟ್ಟಿರ್ತಾರೆ, ನೀವು ಅದನ್ನ ಶುರು ಮಾಡಿರ್ತೀರಿ. ಸರಿನಾ? ಧ್ಯಾನ ಶುರು ಮಾಡಿದ್ರಿ, ಯಾವತ್ತು ಶುರು ಮಾಡಿದ್ರು ನೀವು ನೋಡ್ರಿ. ನಂದು ನವೆಂಬರ್ 2nd ವೀಕ್ 2000 ಇಸ್ವಿ ನವೆಂಬರ್ 2ನೇ ವಾರ, ಬಂದ 4 ದಿನದಲ್ಲೇ ಮತ್ತೆ ಸರ್ ಬರ್ತ್ಡೇ ನಾವು ಕುದುರೆಮುಖದಲ್ಲಿ ಸೆಲೆಬ್ರೇಟ್ ಮಾಡಿದ್ದೇವೆ, ಟ್ರೆಕ್ಕಿಂಗ್ ಮಾಡಿ. ಡಾಕ್ಟರ್ ನ್ಯೂಟನ್ ಕ್ಲಾಸ್ ಬೆಂಗಳೂರಲ್ಲಿ ನಡೀತಿತ್ತು ಆ ಡೇಟ್. ಸರಿ, ಶ್ವಾಸವನ್ನ ಗಮನಿಸೋದಕ್ಕೆ ಜೀವ ಶುರು ಮಾಡಿತು. ಅಲ್ಲಿವರೆಗೆ ನಾನು, ನನ್ನ ನೌಕರಿ, ನನ್ನ ಹೆಂಡತಿ, ನನ್ನ ಗಂಡ, ಏನ್ ಇಷ್ಟೇ, ಈ ಪರಿಚಿತ ಜಗತ್ತೇನಿದೆಯೋ ಇದಕ್ಕೆ ಸೀಮಿತವಾಗಿತ್ತು. ಆಮೇಲೆ ಕಣ್ಮುಚ್ಚಿದಾಗ ಏನೇನೋ ಕಾಣಿಸ್ತು ಒಳಗಡೆ. ಅರೇಯಪ್ಪ, ಇದೇನ್ ಕಾಣಿಸ್ತಾ ಇದೆ ಒಳಗಡೆ ಅಂತ. ಯಾರನ್ನೋ ತಿಳಿದವ್ರನ್ನ ಕೇಳೋದು, ತಿಳಿದೇ ಇದ್ದವ್ರಿಗೆ ಹೇಳೋದು, ಅವರು ಅಪಹಾಸ್ಯ ಮಾಡೋದು. ಅವ್ರು ಎಷ್ಟೇ ಅಪಹಾಸ್ಯ ಮಾಡಿದ್ರು ನಮ್ಮೊಳಗಿನ ಸೆಳೆತ ಕಮ್ಮಿ ಆಗ್ತಾ ಇಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ. ಮತ್ತೆ ಅಂತವ್ರನ್ನ ಹುಡುಕಿ, ಯಾರ ಜೊತೆಗೆ ಆ ಅನುಭವ ಆಗಿತ್ತು, ಮತ್ತೆ ಅಂತವ್ರನ್ನ ಹುಡುಕಿ ಮತ್ತೆ ಕಣ್ಮುಚ್ಚಿ
ಮತ್ತೆ ಶ್ವಾಸದ ಜೊತೆ ಕನೆಕ್ಷನ್. ಈಗ ಏನಾಯ್ತು, ಅದೇ ಶ್ವಾಸವನ್ನ ಯಾವುದು ಫಿಸಿಕಲ್ ಬಾಡಿಗೆ ಕನೆಕ್ಷನ್ ಆಗಿದೆಯೋ ಅದೇ ಶ್ವಾಸವನ್ನ ಸುಮ್ಮನೆ ಕಣ್ಮುಚ್ಚಿ ಗಮನಿಸಿದರೆ ಸಾಕು. ಏನೇನು ಮಾಡ್ಬೇಕಾಗಿಲ್ಲ, ಏನು ಕೆಲಸ ಇಲ್ಲ. ಸುಮ್ಮನೆ ಸುಮ್ಮನೆ ಆ ಶ್ವಾಸದ ಮೇಲೆ ಗಮನ. ನೋಡಿ ಎಷ್ಟು ಈಸಿ ಆಗಿದೆ. ಗಮನಿಸೋದಕ್ಕೆ ಶುರು ಮಾಡ್ತೀವಿ. ಈಗಲೂ ನೀವು ಅದನ್ನ ಮಾಡ್ತಾ ಇದ್ದೀರಿ. ಏನಾಯ್ತು ಇಷ್ಟನ್ನ ಮಾಡಿದ್ಮೇಲೆ ಮಾನಸ್ ಸರ್ ಒಳಗೆ ಏನೇನೋ ಲೋಕನೇ ಶುರುವಾಯ್ತು. ಒಳಗೆ ದೇವತೆಗಳ ಸಾಮ್ರಾಜ್ಯನೇ ಶುರುವಾಯ್ತು. ಈ ಹೊರಗಡೆ ಇರೋ ಗ್ರಹ ಮಂಡಲ ನಕ್ಷತ್ರ, ಈ ತಾರಾ ಸಮೂಹ ಸರ್ ಒಳಗಡೆ ಇನ್ನೂ ಸ್ಪಷ್ಟವಾಗಿತ್ತು. ಒಂದು ಉಸಿರು ನಮ್ಮನ್ನ ನಿಮ್ಮನ್ನ ಇವತ್ತು ಮಾತಾಡೋದಕ್ಕೆ, ಮಾತಾಡಿದ್ದನ್ನ ಕೇಳಿಸ್ಕೊಳ್ಳೋದಕ್ಕೆ ಎಚ್ಚರವಾಗಿ ಫಿಸಿಕಲ್ ಬಾಡಿನಲ್ಲಿ ಕನೆಕ್ಟ್ ಮಾಡಿ ಇಟ್ಟಿದೆ. ಇದು ಭೌತಿಕ ಜೀವನ. ಇದರಲ್ಲಿ 99.99 ಜನ ಇದರಲ್ಲೇ ಬದುಕ್ತಾರೆ. ಮುಂಜಾನೆ ಹೇಳೋದು ಮತ್ತೆ ಶುರು, ಗಾಡಿ ಟೀ ಟಿಫನ್ ಹಿಡ್ಕೊಂಡು ಶುರು, ರಾತ್ರಿ ಮಲ್ಗೋದು ಶುರು, ಮತ್ತೆ ನೆಕ್ಸ್ಟ್ ಏನು ಸೇಮ್ 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 ಸೇಮ್. ನೋ ಚೇಂಜ್. ಈ ಜನ್ಮ ನೋ ಚೇಂಜ್, ಮುಂದಿನ ಜನ್ಮ ನೋ ಚೇಂಜ್. ಅದು ಒಂದು ಜೀವನ. ಈಗ ನೀವು ಇಷ್ಟು ಬೆಳಗಿನ ಜಾವ ಅದು 2:30 ಎದ್ದು 3 ಗಂಟೆ ಧ್ಯಾನ ಸಾಧನೆ ಮಾಡಿ ಈಗ ಕುಂತಿದ್ದೀವಿ ಅಂದ್ರೆ ನಾವು ಇನ್ನೆಲ್ಲೋ ಕನೆಕ್ಟ್ ಆಗಿದ್ದೀವಿ. ಜನ ಎಲ್ಲ ಸುಖವಾಗಿ ನಿದ್ದೆ ಮಾಡುವಂತ ಜೀವನ ಅದ್ ನಮ್ ಜೀವನ ಅಲ್ಲ. ಎದ್ದು ನಮ್ಮ ಶ್ವಾಸದೊಂದಿಗೆ ನಾವು ಪ್ರಜ್ಞಾಪೂರ್ವಕವಾಗಿ ಒಂದಾಗಿರ್ಬೇಕಲ್ಲ. ಜನ ಎಲ್ಲ ಮಲಗಿರುವಂತ ಶಾಂತ ಹೊತ್ತಿನಲ್ಲಿ, ವೆಹಿಕಲ್ ಇಲ್ಲ, ಟಿವಿ ಇಲ್ಲ, ಯಾವುದೋ ಆರ್ಟಿಫಿಷಿಯಲ್ ಸೌಂಡ್ ಇಲ್ಲ, ಏನು ಮನುಷ್ಯರ ಧ್ವನಿ ಇಲ್ಲ, ಆರಾಮಾಗಿದ್ದಾಗ ನಾನು ನನ್ನ ಶ್ವಾಸದೊಂದಿಗೆ ಕನೆಕ್ಟ್ ಆಗ್ಬೇಕಲ್ಲ ಅಂತ ಇಟ್ಕೊಂಡು ನೀವು ಸಾಧನೆ ಮಾಡ್ತಾ ಇದ್ದೀರಲ್ಲ. ನೀವು ಎಲ್ಲಿ ಕನೆಕ್ಟ್ ಆಗಿದ್ದೀರಿ? ನಿಮ್ಮ ಆತ್ಮಕ್ಕೆ. ನಿಮ್ಮ ಆತ್ಮ ಹಲವು ಲೇಯರ್ಗಳಲ್ಲಿ ಕನೆಕ್ಟ್ ಆಗಿದೆ. ಒಂದು ಸ್ಥೂಲ ಸೂಕ್ಷ್ಮ ಲೋಕ, ಒಂದು ಸೂಕ್ಷ್ಮವಾದ ಸೂಕ್ಷ್ಮ ಲೋಕ, ಮುಂದೆ ಕಾರಣ ಲೋಕ, ಬೇರೆ ಬೇರೆ ಲೋಕಗಳಲ್ಲಿ ಕನೆಕ್ಟ್ ಆಗಿದೆ. ನೀವು ಅಲ್ಲೆಲ್ಲವೂ ಕನೆಕ್ಟ್ ಆಗಿದೆ. ಕೊಟ್ಟ ಕೊನೆಗೆ ಆ ಆತ್ಮ ಕೇಂದ್ರ, ಪರಮಾತ್ಮ ಕೇಂದ್ರ, ವಿಶ್ವಾತ್ಮ ಕೇಂದ್ರ, ಬೆಳಕಿನ ಕೇಂದ್ರ, ಮೂಲ ಕೇಂದ್ರ, ಏನ್ ಕರಿತಿರೋ ಆ ಕೇಂದ್ರಕ್ಕೂ ಕನೆಕ್ಟ್ ಆಗಿದೆ. ಇನ್ನು ನಾವು ಆಗಿದೀವೋ ಇಲ್ವೋ, ಇನ್ನೂ ಎಷ್ಟು ಆಳವಾಗಿ ಆಗ್ಬೇಕು ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾ ಹೋಗು. ಮಾಸ್ಟರ್ಸ್, ಇದು ಕ್ಲಾಸ್ ಅಲ್ಲ. ಇದನ್ನ ಏನೇನ್ ಮಾತಾಡಿದ್ದೀನೋ ಇದನ್ನ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಕೇಳಿ. ಹೌದಲ್ಲ? ನಾನು ಈ ಶ್ವಾಸಕ್ಕೆ ಕನೆಕ್ಟ್, ನಾನು ಇಂತಿಂತ ಹೆಸರು, ಇಂತಿಂತ ಊರು, ನನ್ಗೆ ಕನೆಕ್ಟೇ ಆಗ್ತಿರ್ಲಿಲ್ಲ. ಸರಿ, ಈಗಾಗಿದೆ. ಇದು ಒಂದ್ ಪಾರ್ಟ್, ಇದನ್ನ ಪಕ್ಕಕ್ಕೆ ಇಡೋಣ. ಯಾವ್ದೋ ಕುಲ, ಜಾತಿ, ಗೋತ್ರ, ಹೆಸರು, ID ಕಾರ್ಡು, ಏನೇನೋ ಎಲ್ಲ 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 ಇದೆ. ಸರಿ, ಇದನ್ನ ಸಂಪೂರ್ಣವಾಗಿ ಪಕ್ಕಕ್ಕೆ ಇಡೋಣ. ಯಾಕೆಂದ್ರೆ ಇದು ನಾನು ಈ ಭೌತಿಕ ದೇಹದಲ್ಲಿ ಎಷ್ಟು ದಿನ ಇರ್ತೇನೋ ಅಷ್ಟು ದಿನಕ್ಕೆ ಒಂದು ID ಕಾರ್ಡ್ ಅಷ್ಟೇ. ಅದನ್ನ ಪಕ್ಕಕ್ಕೆ ಇಡೋಣ, ಆಮೇಲೆ ಬರ್ತೇನೆ. ಹಂಗಾದ್ರೆ ನಾನು ಏನು, ನಾನು ಏನೇನ್ ತಿಳ್ಕೊಂಡಿದ್ದೇನ, ಇನ್ನು ಏನ್ ತಿಳ್ಕೊಬೇಕ? ಇದಕ್ಕಿಂತ ಇನ್ನೂ ತಿಳ್ಕೊಂಡವ್ರು ಇದಾರ. ಅವ್ರು ಹೇಳೋದೇನು, ಅವ್ರು ಹೇಗೆ ಆಚರಣೆ ಮಾಡೋದು, ಅವರ ಸಾಧನೆಯ ತೀವ್ರತೆ ಏನು, ನಾನು ಅದನ್ನ ಅಚೀವ್ ಮಾಡ್ಬೇಕಾ? ಹಾಗಾದ್ರೆ ನಾನು ಇನ್ನೂ ಎಷ್ಟು ಸಾಧನೆ ಮಾಡ್ಬೇಕು? ಇದು
ಈ ಸ್ಥಿತಿ. ನೋಡಿ, ಶ್ವಾಸ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀವಿ, ಎಷ್ಟು ಸುಲಭವಾಗಿ. ಅದಕ್ಕೆ ಪತ್ರಿಸರು ಬಿ ವಿತ್ ನ್ಯಾಚುರಲ್ ಬ್ರೆತ್. ಒನ್ ಲೈನ್ ಅಂದ್ರೆ ಸಹಜ ಶ್ವಾಸದೊಂದಿಗೆ ಇರು. ಬಿ ವಿತ್ ನ್ಯಾಚುರಲ್ ಬ್ರೆತ್. ಸಹಜ ಶ್ವಾಸದೊಂದಿಗೆ ಇರು. ಎರಡನೇ ಲೈನು ಅಲ್ಲ, ಸೆಮಿಕೊಲನ್ ಆಕ್ಚುಲಿ. ಲಿವ್ ಇನ್ ಇಟರ್ನಲ್ ಟ್ರೂತ್. ಶಾಶ್ವತ ಸತ್ಯದಲ್ಲಿ ಜೀವಿಸು. ಬಿ ವಿತ್ ನ್ಯಾಚುರಲ್ ಬ್ರೆತ್, ಸಹಜ ಶ್ವಾಸದೊಂದಿಗೆ ಒಂದಾಗು. ಲಿವ್ ಇನ್ ಇಟರ್ನಲ್ ಟ್ರೂತ್, ಶಾಶ್ವತ ಸತ್ಯದೊಂದಿಗೆ ಜೀವಿಸು. ನೋಡಿ, ಸಹಜ ಶ್ವಾಸದೊಂದಿಗೆ ಕನೆಕ್ಟ್ ಆದ್ರೆ ಸಾಕು, ಶಾಶ್ವತ ಸತ್ಯದೊಂದಿಗೆ, ಇಟರ್ನಲ್ ಟ್ರೂತ್, ಫೈನಲ್ ಟ್ರೂತ್. ಯಾರ ಬಂದು ಏನೋ ಒಂದಿಷ್ಟು ಕಲಸು ಮೇಲೆ ಹೋಗರ ಇಲ್ಲ, ಯಾರು ಮಿಕ್ಸ್ ಮಾಡಿಲ್ಲ, ಯಾರು ಕಲುಷಿತಗೊಳಿಸಿಲ್ಲ. ಶಾಶ್ವತವಾದ ಸತ್ಯ. ಅಬ್ಬಾ, ಯೋಚನೆ ಮಾಡಿ ಮಾಸ್ಟರ್ಸ್, ನಾವು ಎಷ್ಟು ಶ್ರದ್ಧೆಯಿಂದ ಎಷ್ಟು ಎಚ್ಚರದಿಂದ ಇನ್ನು ಏನೇನು ಜೋಡಿಸ್ತಿರೋ ಜೋಡಿಸಿ. ಎಷ್ಟು ಶಕ್ತಿಯಿಂದ, ಎಷ್ಟು ಸಂಪೂರ್ಣ ಶಕ್ತಿಯಿಂದ, ಎಷ್ಟು ಸಂಪೂರ್ಣ ಶಕ್ತಿಯಿಂದ ನಮ್ಮ ಶ್ವಾಸದೊಂದಿಗೆ ನಾವು ಕನೆಕ್ಟ್ ಆಗಿರ್ಬೇಕು. ನಮ್ಮ ಪರಮ ಪರಿಪೂರ್ಣ ಸ್ಥಿತಿಗೆ, ಪರಮ ಶಾಶ್ವತ ಸ್ಥಿತಿಗೆ ನಮ್ಮನ್ನ ತಲುಪಿಸುವಂತ ಅದ್ಭುತವಾದ ಮಾರ್ಗ ಇದು. ನಾವೆಷ್ಟು ಇದಕ್ಕೆ ಸಮರ್ಪಿತವಾಗಿರ್ಬೇಕು ಅಂತ ನಿರ್ಧಾರ ಮಾಡಿ. ಮತ್ತೆ ಇದನ್ನ ಇಷ್ಟಕ್ಕೆ ಬಿಡಬೇಡಿ, ಒಂದು ಮಂಡಲ ತಿಕ್ಕಿ ತಗೊಳ್ಳಿ. ಅಯ್ಯೋ ಇಷ್ಟೆಲ್ಲ ಇದೆಯಾ ಈ ಶ್ವಾಸದಲ್ಲಿ, ಅಯ್ಯೋ ಇಷ್ಟೆಲ್ಲ ಇದೆಯಾ ಈ ಶ್ವಾಸದಲ್ಲಿ. ಯಾಕೆ ಆಗೋದಿಲ್ಲ ಅದು ಶ್ವಾಸನ ಅರಿವು? ನೋಡೇ ಬಿಡು. ಅದಕ್ಕೆ ಪೂರಕವಾದ ಸ್ವಾಧ್ಯಾಯ ಒಂದೆರಡು ಮೂರು ಕನ್ನಡ, ಅದಕ್ಕೆ ರಿಲೇಟೆಡ್ ಚಾನೆಲ್ ನಿಮ್ಗೆ ಅದು ಈ ಬುಕ್ ಅಂತ ಇರುತ್ತೆ ಮಾಸ್ಟರ್ಸ್. ಅಂದ್ರೆ ನಾವು ಕ್ಲಿಕ್ ಮಾಡಿದ್ರೆ ಇಡೀ ಪುಸ್ತಕ ಈ ಮೊಬೈಲ್ ಅಲ್ಲಿ ಬರುತ್ತೆ. ಇನ್ನು ಅದನ್ನ ಈ ಆಡಿಯೋ ಬುಕ್ ಅಂತ ಮಾಡಿದ್ದಾರೆ. ಅದು ಇಂಗ್ಲಿಷ್ ಹಿಂದಿವರೆಗೂ ಇಲ್ಲಿವರೆಗೂ ಇತ್ತು. ಈಗ ಕನ್ನಡದಲ್ಲಿ ಅದನ್ನ ಸೌಲಭ್ಯ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಸುಮ್ನೆ ಅದಕ್ಕೆ ಕ್ಲಿಕ್ ಮಾಡಿ, ಎಷ್ಟು ಬುಕ್ಗಳು ಬರುತ್ತೋ, ನೀವು ಹೆಸರು ಕೇಳಲೇ ಇರಲಿ, ಸುಮ್ನೆ ಆ ಬುಕ್ಕನ್ನ ಆಲಿಸಿ. ಕನಿಷ್ಠ ದಿನಕ್ಕೆ ಒಂದು ಪುಸ್ತಕ ಕೇಳಬೇಕು. 100 ದಿನ ಬದುಕಿದ್ರ 100 ಪುಸ್ತಕ ಕೇಳಬೇಕು. 1000 ದಿನ ಬದುಕಿದ್ರ 1000 ಪುಸ್ತಕ ಕೇಳಬೇಕು. 1,00,000 ದಿನ ಬದುಕಿದ್ರ 1,00,000 ಪುಸ್ತಕ ಕೇಳಬೇಕು. ಎರಡು ಮಾತ್ರ. ಸುಮ್ಮನೆ ಕೇಳೋದು, ದಿನಕ್ಕೊಂದು ಹೊಸ ಪುಸ್ತಕ ಕೇಳೋದು. ಅದು ಎಷ್ಟು ಸಾರ ಹಿಂಡಿ ಕೊಟ್ಟಿರ್ತಾರೋ ಅಷ್ಟನ್ನ. ಇನ್ನು ಓದ್ಲೇಬೇಕಾ, ತಗೊಳ್ಳಿ ಕೂತ್ಕೊಂಡು ಓದಿ. ಬಟ್ ಮಿನಿಮಮ್ ಇಷ್ಟನ್ನ ತಪ್ಪದೆ ಮಾಡಿ. ಇದು ಕಡ್ಡಾಯ ಹೋಮ್ವರ್ಕ್. ಥ್ಯಾಂಕ್ ಯು so much, masters. Thank you so much.
ಪ್ರಜ್ಞಾನ 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 ಎಸ್